ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಉಷಾ ಫನ್ ಫುಡ್ಸ್. ನಾನಿವತ್ತು ಈ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯಿಂದ ಈ ಥರ ಬೆಳ್ಳಗಿರುತ್ತಲ್ಲ, ಈ ಪಾರ್ಟಿಂದ ದೋಸೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೆ ದೋಸೆ ಅಕ್ಕಿನ 4 ತಾಸು ನೆನೆಸಿಟ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ತೊಳೆದು ರುಬ್ಕೋತೀನಿ. ಅದನ್ನು ಹಾಕಿ ಇದನ್ನು ಈಗ ಈ ತುರಿಯ ಮಣೆಯಲ್ಲಿ ತುರ್ಕೋತೀನಿ. ಈ ಹಸಿರು ಭಾಗನ ಬಿಡ್ತೀನಿ, ವೈಟ್ ಭಾಗ ಅಷ್ಟೇ ತುರ್ಕೋತೀನಿ. ಈಗ ಇದನ್ನು ತುರಿದಿಟ್ಕೊಂಡಿದ್ದೀನಿ. 1 ಬೌಲ್ ಆಗಷ್ಟಿದೆ. ಇದು ತೊಳೆದಿಟ್ಕೊಂಡಿರೋ 2 ಲೋಟ ಅಕ್ಕಿ ನೆನೆಸಿಟ್ಕೊಂಡಿರೋದು. ಇದು ಬೆಳಗ್ಗೆನೆ ರುಬ್ಬಿ ಬೆಳಗ್ಗೆನೆ ಮಾಡ್ತಾ ಇದ್ದೀನಿ. ಇದನ್ನು ಹಾಕೋದ್ರಿಂದ ನೀರಿನಂಶ ಜಾಸ್ತಿ ಇರುತ್ತಲ್ಲ, ದೇಹಕ್ಕೆ ನೀರಿನಂಶ ಸಿಗಲಿ ಅಂತಲೇ ಬೇಸಿಗೆಯಲ್ಲಿ ಕಲ್ಲಂಗಡಿ ಹಣ್ಣನ್ನು ಉಪಯೋಗಿಸ್ತೀವಿ. ಇದನ್ನು ನಾನೀಗ ಮಿಕ್ಸಿಗೆ ಹಾಕ್ತೀನಿ. ಶೆಕೆಗೆಲ್ಲ ಮೈಯಲ್ಲಿರೋ ನೀರೆಲ್ಲ ಆರೋಗ್ಬಿಡುತ್ತಲ್ಲ, ಅದಕ್ಕೆ ಈ ಟೈಮಲ್ಲಿ ಕಲ್ಲಂಗಡಿ ಹಣ್ಣನ್ನು ತಿನ್ನಬೇಕು ಅಂತ ಹೇಳೋದು. ಅದರದ್ದು ಬಿಳಿ ಭಾಗದಲ್ಲೂ ಕೂಡ ತುಂಬ ನೀರಿನಂಶ ಇರೋದ್ರಿಂದ ಅದನ್ನು ಯಾಕೆ ಹಾಳು ಮಾಡಬೇಕು ಅಲ್ವಾ? ಈ ಥರ ಮಾಡೋದ್ರಿಂದ ಚೆನ್ನಾಗಿರೋ ದೋಸೆ ಆಗುತ್ತೆ, ಗರಿ ಗರಿಯಾಗಿ. ಇದಕ್ಕೆ ನೀರು ಹಾಕ್ಕೊಳ್ಳೋದು ಬೇಕಾಗಲ್ಲ, ಆದರೆ ನಾನು ಒಂಚೂರೇ ಹಾಕ್ತಾ ಇದ್ದೀನಿ, ತುಂಬ ದಪ್ಪ ಆಗ್ಬಿಡುತ್ತೆ ಅಂತ. ಈಗ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋತೀನಿ. ಈಗ ಇದನ್ನು ನುಣ್ಣಗೆ ರುಬ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕಿ ತೊಳೆದು ಹಾಕ್ತೀನಿ. ಇದು ಈಗ ಹಿಟ್ಟು ರೆಡಿಯಾಗಿದೆ. ನಾನು ಬೆಳಗ್ಗೆನೇ ರುಬ್ಕೊಂಡು ಬೆಳಗ್ಗೆನೇ ಮಾಡ್ತಾ ಇದ್ದೀನಿ. ರಾತ್ರಿ ರುಬ್ಬಿಟ್ಕೊಂಡು ಬೇಕಾದರೂ ಮಾಡ್ಬೋದು. ಈಗ ಇದಕ್ಕೆ 1.5 ಚಮಚ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಹಾಕೋದ್ರಿಂದ ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. 1 ಚಿಟಿಕೆ ಆಗೋಷ್ಟು ಸಕ್ಕರೆನ ಹಾಕ್ತಾ ಇದ್ದೀನಿ. ಇದು ಒಳ್ಳೆ ಕಲರ್ ಕೊಡುತ್ತೆ ದೋಸೆಗೆ. ಇದು ಸಿಮ್ ಕಾರ್ಡಿಂದು. ಇದರಲ್ಲಿ ಈ ಥರ ಮಾಡಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿರೋ ದೋಸೆ ಆಗ್ತಾ ಇದೆ, ಗರಿಗರಿಯಾಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಈ ದೋಸೆನ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ರುಚಿಯಾದ ಗರಿಗರಿಯಾದ ಆಮೇಲೆ ಟೊಮೆಟೊ ಗೊಜ್ಜು, ಇದು ಸಾಲಡ್. ಬಾಯ್ ಬಾಯ್. ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ಹೆಲ್ದಿ ಕೂಡ ಇದೆ. ನೀವು ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.